ಹಾಯ್ ಫ್ರೆಂಡ್, ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಪಟ್ಟಣ. ಫ್ರಂಟ್ ಬೋಟ್ ನೆಕ್ ಕಟ್ಟಿಂಗ್ ಆಗಿದೆ. ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರಂಟ್ ಕಟ್ಟಿಂಗ್ ಆಗಿದೆ. ಇದು 3 ಪೀಸ್ ಬರುತ್ತೆ ಕಟ್ಟಿಂಗಲ್ಲಿ. ನಿಮಗೆ ಫ್ರಂಟ್ ಕಟ್ಟಿಂಗ್ ಒಂದ್ಸತಿ ವಿಡಿಯೋ ಹಾಕ್ತಾ ಇರ್ತೀನಿ, ನೆಕ್ಸ್ಟ್ ವಿಡಿಯೋ ನೋಡಿ. ಇದನ್ನು 3 ಪೀಸ್ ಬರುತ್ತೆ. ಇದು ಫ್ರಂಟ್ ಕಟ್ಟಿಂಗಲ್ಲಿ 3 ಪೀಸ್ ಬರುತ್ತೆ. ಈ ಪೀಸು ನೋಡಿ, ಈ ಥರ ಶೇಪ್ ಬಂದಿರುತ್ತಲ್ಲ, ಆ ಶೇಪ್ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ನಿಲ್ಲಿಸ್ಕೋಬೇಕು. ಮಿಡಲಲ್ಲಿ ನಿಲ್ಲಿಸ್ಕೊಂಡೆ ರನ್ ಮಾಡ್ಕೊಳ್ಳಿ, ಆವಾಗ ಆ ಟರ್ನ್ ನೀಟಾಗಿ ಬರುತ್ತೆ. ಆಯಿತಾ? ಕಟ್ಟಿಂಗ್ ನೋಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಈಸಿ ಆಗುತ್ತೆ. ನಂದು ಆಲ್ಮೋಸ್ಟ್ ಕಟ್ಟಿಂಗ್ ಆಗಿಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿದೆ. ನೆಕ್ಸ್ಟ್ ಕಟ್ಟಿಂಗ್ ವಿಡಿಯೋನ ಹಾಕ್ತಾಯಿರ್ತೀನಿ, ಓಕೆನಾ? ಈ ಥರ ಒಂದು ಸೈಡ್ ಮಾಡಿಕೊಂಡು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ, ಗ್ರಿಪ್ ಇರುತ್ತೆ. ನಾವು ಹೋರ್ಲಾಕ್ ಹಾಕ್ತೀವಲ್ಲ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅದೇ ಸೆಕೆಂಡ್ ಥರ್ಡ್ ಇದಿರುತ್ತಲ್ಲ, ಈ ಸ್ಟಿಚ್ಚನ್ನು ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಟರ್ನಲ್ಲಿ ಮಾತ್ರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು, ರಫ್ ಮಾಡಿಬಿಟ್ಟು. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಕಪ್ಸು ನೀಟಾಗಿ ಸಹ ಚೆನ್ನಾಗಿ ಬರುತ್ತೆ. ಪ್ರಿನ್ಸಸ್ ಕಟ್ಟು ತುಂಬ ಕಷ್ಟ, ಹೆಂಗೆ ಮಾಡೋದು ಏನು ಅಂತ ಹೊಸೊಬ್ಬರಿಗೆ ತುಂಬ ಇದಿರುತ್ತೆ. ಏನಿಲ್ಲ, ವೆರಿ ಈಸಿ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಫ್ರಂಟು ಆಲ್ಮೋಸ್ಟ್ ರೆಡಿಯಾಗಿದೆ ಅಲ್ವಾ? ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.